ಮತ್ತೆ ನಾನು ಎಸ್ ಕೆ ಕುಪ್ಪಸ್ಟ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೇನೆ. ಇಲ್ಲೊಂದು ಸರೋವರ, ಶಾಂತವಾದ ಸರೋವರ. ಆ ಸರೋವರದಲ್ಲಿ ಸಾಕಷ್ಟು ಕಮಲಗಳು ಅರಳಿದೆ. ಆ ಕಮಲಗಳ ಆಕರ್ಷಣೆ, ಆ ಸುಂದರ ದೃಶ್ಯ, ಸಾಕಷ್ಟು ದುಂಬಿಗಳನ್ನು ಸಹಿತ ಅದು ಆಕರ್ಷಿಸ್ತಾ ಇದೆ. ಸಾಕಷ್ಟು ದುಂಬಿಗಳೆಲ್ಲ ಬಂದು ಆ ಕಮಲಗಳಲ್ಲಿಯ ಮಕರಂದವನ್ನು ಹೀರ್ತಾ ಇದ್ದವು. ಸಾಕಷ್ಟು ಆನಂದಮಯವಾಗಿ ಮಕರಂದ ಹೀರ್ತಕ್ಕಂಥ ಸ್ಥಿತಿಯಲ್ಲಿ ಮಗ್ನ ಆಗಿದ್ದವು. ಇನ್ನೇನು ಸೂರ್ಯಾಸ್ತ ಆಗ್ತಾ ಇದೆ. ಕಮಲದ ದಳಗಳೇನು ಮುಸ್ತಾ ಇವೆ. ಅದಕ್ಕೆಲ್ಲ ದುಂಬಿಗಳು ವಾಪಸ್ ಹೋಗೋ ಒಂದು ವ್ಯವಸ್ಥೆಯಲ್ಲಿದ್ದವು. ಆದರೆ ಅಲ್ಲೊಂದು ಮರಿ ದುಂಬಿ ಇದೆ. ಅದಕ್ಕಿನ್ನೂ ಆಸೆ ಈಡೇರೇ ಇಲ್ಲ. ಇನ್ನೂ ಮಕರಂದವನ್ನು ಹೀರ್ತಾನೇ ಇದೆ. ಎಲ್ಲ ಉಳಿದ ದುಂಬಿಗಳು, ಹಿರಿಯ ದುಂಬಿಗಳು ಎಲ್ಲ ಆ ಮರಿ ದುಂಬಿಗೆ ಹೇಳ್ತಾವೆ, ಸಾಕಿನ್ನ ಸೂರ್ಯಾಸ್ತ ಆಗ್ತಾ ಇದೆ, ಸೊ ಕಮಲದ ದಳಗಳು ಮುಸ್ತಾವ, ವಾಪಸ್ ಹೋಗೊಂಡು ಬಾ ಅಂತ. ಆದರೆ ಆ ಮರಿ ದುಂಬಿ ಇನ್ನೊಂದು ಸ್ವಲ್ಪ ನಾನು ಮಕರಂದ ಹೀರ್ತೀನಿ, ಬರ್ತೀನಿ ಅಂತ. ಅಷ್ಟೊತ್ತಿಗೆ ಉಳುಕಿವೆಲ್ಲ ಹೋಗ್ಬಿಡ್ತಾವೆ. ಸೂರ್ಯಾಸ್ತ ಆಗಿಬಿಡುತ್ತೆ. ಇದು ಮಕರಂದ ಹೀರುವ ಹೊತ್ತಿಗೆ ಆ ಕಮಲದ ದಳಗಳು ಮುಚ್ಚಿಬಿಡುತ್ತೆ. ಆ ಮರಿ ದುಂಬಿ ಆ ಕಮಲದ ಒಳಗಡೆ ಸಿಕ್ಕಾಕೊಂಡ್ಬಿಡುತ್ತೆ, ಬಂದಿ ಆಗ್ಬಿಡುತ್ತೆ. ಅಯ್ಯೋ, ಅದಕ್ಕೆ ದುಃಖ ಆಗ್ಬಿಡುತ್ತೆ. ಅಯ್ಯೋ, ನಾನು ತಪ್ಪು ಮಾಡಿದ್ನಲ್ಲ, ಎಲ್ಲರೂ ಕರೆದ್ರು ನಾನು ಹೋಗಲಿಲ್ಲ, ಇಲ್ಲೇ ಉಳಿದ್ಬಿಟ್ಟೆ ಅಂತ. ಆದರೂ ಸ್ವಲ್ಪ ವಿಚಾರ ಮಾಡ್ತು, ನಾನು ಸಹನೆಯಿಂದ ಇದ್ದರೆ ಬೆಳಕಾಗತ್ತೆ, ಬೆಳಕಾದಾಗ ಮತ್ತೆ ಪುನಃ ಕಮಲ ಅರಳುತ್ತೆ, ನಾನು ಹೊರಗೆ ಹೋಗ್ಬೋದು ಅಂತ. ಆದರೆ ಅದು ಬೆಳಕಾಗೋಕ್ಕಿಂತ, ಅದು ಅರಳೋಕ್ಕಿಂತ ಮೊದಲೇ, ಬೆಳಕಾಗಿ ಅದು ಅರಳೋಕ್ಕಿಂತ ಮೊದಲೇ ಆನೆಗಳ ಹಿಂಡಲ್ಲಿ ಬಂದು ಬಿಡುತ್ತೆ. ಒಂದು ಆನೆ ಏನು ಮಾಡುತ್ತೆ, ಆ ಕಮಲವನ್ನು ಬೇರು ಸಹಿತ ಕಿತ್ತಿ ಆ ಕಡೆ ಒಗೆದು ಬಿಡುತ್ತೆ. ಹೀಗಾಗಿ ಕಮಲ ಅರಳೋ ಪ್ರಶ್ನೆ ಬರಲ್ಲ. ಅದು ಆ ಮರಿ ದುಂಬಿ ಒಳಗಡೆ ಸಮಾಧಿ ಆಗಿಬಿಡುತ್ತೆ. ಅಂದರೆ ಇದು ಪಾಠ ಏನು, ಎಲ್ಲ ನಮ್ಮದು ಯೌವನದಲ್ಲಿರ್ಬೋದು, ಬಾಲ್ಯದಲ್ಲಿರ್ಬೋದು, ಎಷ್ಟೋ ಸಲ ಬೇರೆ ಬೇರೆ ಸಂದರ್ಭದಲ್ಲಿ ನಮಗೆ ಆಸೆ, ದುರಾಸೆ, ಇನ್ನೂ ಬೇಕು ಇನ್ನೂ ಬೇಕು ಅಂಥೇಳಿ 108 ಚಟಗಳು. ಜ್ಯೂಸ್ ಆಡೋದಿರ್ಬೋದು, ಇಸ್ಪೇಟ್ ಆಡೋದಿರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದಿರ್ಬೋದು. ಅದರಲ್ಲಿ ನಾವು ಮಗ್ನ ಆಗಿಬಿಡ್ತೀವಿ. ಕುಡಿಯೋದಿರ್ಬೋದು, ತಿನ್ನೋದಿರ್ಬೋದು. ಎಷ್ಟೋ ಜನ ಹಿತೈಷಿಗಳು ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ಬೇಡ ಅದು ಬೇಡ ಅದು, ಅದರಲ್ಲಿ ಬಂದೇ ಆಗಬೇಡ ಅಂತ ಹೇಳಿದ್ರು ಸಹಿತ ಸೊ ನಾವು ಅದನ್ನು ಲಕ್ಷ್ಯಕ್ಕೆ ಹಾಕ್ಕೊಳ್ಳಾರ್ದೇ ಅದರಲ್ಲಿ ಬಂದಿ ಆಗಿಬಿಡ್ತೀವಿ. ಮುಂದೆ ಆನೆ ಯಾವ ರೀತಿ ಕಮಲವನ್ನು ಕಿತ್ತೋಗಿತ್ತು, ಅದೇ ಥರ ನಮ್ಮದು ಪರಿಸ್ಥಿತಿ ಆಗಿಬಿಡುತ್ತೆ. ಅತಿ ಆಸೆ ಗತಿಗೆಡಿಸಿತು. ಸೊ ನಮಗೆಷ್ಟು ಸಾಧ್ಯತೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನಮಗೆಷ್ಟು ಸ್ವಲ್ಪ ಸಿಗುತ್ತೆ ಅದರಲ್ಲೇ ತೃಪ್ತಿ ಪಡಬೇಕು. ಅದಕ್ಕಿಂತ ಹೆಚ್ಚಿಗೆ ಆಸೆಯನ್ನು ನಾವು ಮಾಡಬಾರದು. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಬೇರೆಯವರಿಗೆ ಇದನ್ನು ವರ್ಗಾವಣೆ ಮಾಡಿರಿ. ನಿಮ್ಮ ಕುಟುಂಬದ ಸದಸ್ಯರಿಗೂ, ನಿಮ್ಮ ಮಿತ್ರರಿಗೂ, ಅವರ ಗ್ರೂಪ್ಸ್ಗಳಿಗೆ ಇದನ್ನು ವರ್ಗಾವಣೆ ಮಾಡಿರಿ. ಧನ್ಯವಾದಗಳು.